ನಮಸ್ಕಾರ ಸ್ನೇಹಿತರೆ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ತಾವು ಈಗ ಕಳೆದ 4 ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ನಡೆಸ್ತಿರ್ತಕ್ಕಂಥ ರಾಜಕೀಯದ ಸಂಬಂಧಪಟ್ಟಂಥ ಸರ್ವೆಗೆ ಅಭೂತಪೂರ್ವಕವಾದ ಬೆಂಬಲವನ್ನು ಕೊಡ್ತಾ ಬಂದಿದ್ದೀರಿ. ಕಳೆದ 4 ದಿನದ ಫಲಿತಾಂಶವನ್ನು ತಾವು ಈಗಾಗಲೇ ಗಮನಿಸ್ತೀರಿ ಸ್ನೇಹಿತರೆ. ಇವತ್ತು ನಾನು ನಿನ್ನೆ ಕೇಳಿದ್ದಂತಹ 5 ಪ್ರಶ್ನೆಗಳಿಗೆ ನಿಮ್ಮ ಮತದಾನದ ಒಂದು ಫಾರ್ಮೆಟನ್ನು ಇದೀಗ ನಿಮ್ಮ ಮುಂದೆ ಬಹಿರಂಗಗೊಳಿಸಲಿದ್ದೇನೆ. ಇವತ್ತು ಕೂಡ ನಾನು ನಿನ್ನೆ ಕೇಳಿದಂತಹ 4 ಪ್ರಶ್ನೆಗಳಿಗೆ ತಾವೆಲ್ಲರೂ ಕೂಡ ಅಭೂತಪೂರ್ವಕವಾದ ಬೆಂಬಲವನ್ನು ವ್ಯಕ್ತಪಡಿಸಿ ಸರಿಸುಮಾರು 9,000ದಷ್ಟು ಮತಗಳನ್ನು ಚಲಾವಣೆ ಮಾಡಿದ್ದೀರ ಸ್ನೇಹಿತರೆ. ಇದೀಗ ನಾನು ನಿಮ್ಮ ಮುಂದೆ ಅದರ ಫಲಿತಾಂಶವನ್ನು ಪ್ರಕಟ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ಲೋಕಸಭಾ ಚುನಾವಣೆಗೆ ನಿಮ್ಮ ನೇರ ಅಭಿಪ್ರಾಯಗಳನ್ನು ಪಡಿತಕ್ಕಂಥ ಪ್ರಯತ್ನದ ಒಂದು ಭಾಗವಾಗಿ ನಾನೀಗ ಪ್ರತಿದಿನ ತಮಗೆ 4 ಪ್ರಶ್ನೆಗಳನ್ನು ರಾಜ್ಯದ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ಕೊಳ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ತಮಗೆಲ್ಲ ಗೊತ್ತೇ ಇದೆ, ತಾವು ಕೂಡ ಈ 5 ದಿನವೂ ನನ್ನ ಪ್ರಶ್ನೆಗಳಿಗೆ ಅತ್ಯಂತ ಹೆಚ್ಚು ಪ್ರತಿಕ್ರಿಯೆಗಳನ್ನು ನೀಡೋದ್ರ ಮೂಲಕ ಉತ್ತರಗಳನ್ನು ನೀಡ್ತಾ ಬಂದಿದ್ದೀರಾ. ಅದೇ ರೀತಿ ಇವತ್ತು ಕೂಡ ನನ್ನ ಸರ್ವೆ ಕಾರ್ಯದ 5ನೇ ದಿನದ ಒಂದು ಫಲಿತಾಂಶವನ್ನು ಈಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಮುಂದೆ ಸಹ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಇದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ನಿನ್ನೆಯ 4 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನೋಡೋಣ ಅದರ ಫಲಿತಾಂಶ ಏನಾಗಿದೆ ಅಂತ. ನಾನು ನಿನ್ನೆ ಕೇಳಿದ್ದಂತಹ ಪ್ರಥಮ ಪ್ರಶ್ನೆ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಈ ಬಾರಿ ಗೆಲ್ತಾರ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ. ಈ ಒಂದು ಪ್ರಶ್ನೆಗೆ ಸರಿಸುಮಾರು 1,500 ಮತಗಳನ್ನು ತಾವು ಚಲಾಯಿಸಿದಿರ ಸ್ನೇಹಿತರೆ. ಈ 1,500ರಲ್ಲಿ 71% ಮತದಾರರು ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಉತ್ತರವನ್ನು ನೀಡಿದ್ದೀರಾ. ಅಂದರೆ 1,065 ಮತಗಳು ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತಕ್ಕಂಥ ಪರವಾಗಿ ಬಂದರೆ 29% ಅಂದರೆ 435 ಮತಗಳು ಪ್ರಜ್ವಲ್ ರೇವಣ್ಣ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲೋದಿಲ್ಲ ಅಂತಕ್ಕಂಥ ಪ್ರತಿಕ್ರಿಯೆ ನಿಮ್ಮಿಂದ ಬಂದಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಬಾರಿ ಕೂಡ ನಿಮ್ಮ ಅಭಿಪ್ರಾಯದಂತೆ ಪ್ರಜ್ವಲ್ ರೇವಣ್ಣ ಗೆಲ್ಬೋದು ಅಂತಕ್ಕಂಥ ಉತ್ತರ ನಿಮ್ಮಿಂದ ಬಂದಿದೆ. ಅದೇ ರೀತಿ ನನ್ನ ನಿನ್ನೆ 2ನೇ ಪ್ರಶ್ನೆ, ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಈ ಒಂದು ಪ್ರಶ್ನೆಗೆ ತಾವೆಲ್ಲ ಸರಿಸುಮಾರು 2,800ರಷ್ಟು ಮತಗಳನ್ನು ಚಲಾವಣೆ ಮಾಡಿದ್ದೀರ ಸ್ನೇಹಿತರೆ. ಈ 2,800 ಮತಗಳಲ್ಲಿ BJP JDS ಮೈತ್ರಿಕೂಟ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತ 76% ಅಂದರೆ 2,128ರಷ್ಟು ಮತಗಳು BJP JDS ಪರವಾಗಿ ಬಂದರೆ, ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಉತ್ತರವನ್ನು 24% ಮತದಾರರು ಅಂದರೆ ಒಟ್ಟು 672 ಮತಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ಉತ್ತರ ನಿಮ್ಮಿಂದ ಬಂದಿದೆ ಸ್ನೇಹಿತರೆ. ಅದೇ ರೀತಿ 3ನೇ ಪ್ರಶ್ನೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಈ ಪ್ರಶ್ನೆಗೆ ಸರಿಸುಮಾರು 2,500ರಷ್ಟು ಅಂದರೆ 2,500 ಮತಗಳನ್ನು ನೀವು ಚಲಾಯಿಸಿದ್ದೀರ ಸ್ನೇಹಿತರೆ. ಇದರಲ್ಲಿ 75% ಅಂದರೆ 1,875 ಮತಗಳು ಈ ಬಾರಿ BJP JDS ಮೈತ್ರಿಕೂಟದ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಉತ್ತರ ನಿಮ್ಮಿಂದ ಬಂದಿದೆ. ಅದೇ ರೀತಿ 25% ಮತಗಳು ಅಂದರೆ ಸುಮಾರು 625 ಮತಗಳು ಈ ಬಾರಿ ಕೂಡ DK ಸುರೇಶ್ ಗೆಲ್ತಾರೆ ಅಂತಕ್ಕಂಥ ಉತ್ತರ ನಿಮ್ಮಿಂದ ಬಂದಿದೆ ಸ್ನೇಹಿತರೆ. ಅದೇ ರೀತಿ 4ನೇ ಪ್ರಶ್ನೆ, ಸರ್ಕಾರದ ಪ್ರಮುಖ ಸಚಿವರು ಲೋಕಸಭಾ ಚುನಾವಣೆಗೆ ಈ ಬಾರಿ ಸ್ಪರ್ಧೆ ಮಾಡಬೇಕಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ. ಈ ಒಂದು ಪ್ರಶ್ನೆಗೆ 614 ಮತಗಳು ನಿಮ್ಮಿಂದ ಚಲಾವಣೆಯಾಗಿದ್ದಾವೆ. ಇದರಲ್ಲಿ 66% ಮತಗಳು ಹೌದು ಸಚಿವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಬಂದರೆ
ಬೇಡ ಅಂತಕ್ಕಂಥ ಉತ್ತರ 34% ಮತಗಳು ಬೇಡ ಅಂತ ಚಲಾವಣೆಯಾಗಿದ್ದಾವೆ. 614ರಲ್ಲಿ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ 405 ಮತಗಳು ಬೇಡ ಅಂತ, 209 ಮತಗಳು ಬೇಡ ಅಂತ ಚಲಾವಣೆಯಾಗಿದ್ದಾವೆ ಸ್ನೇಹಿತರೆ. ಇದಿಷ್ಟಾಗಿತ್ತು ನಿನ್ನೆ ಒಂದು ಪ್ರಶ್ನೆಗಳ ಫಲಿತಾಂಶ. ನಾನು ಇವತ್ತು ಕೂಡ 4 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ. ದಯವಿಟ್ಟು ಈ ಪ್ರಶ್ನೆಗಳಿಗೂ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಫಲಿತಾಂಶ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ ಒಂದು ಸಪೋರ್ಟ್ ನನ್ನ ಚಾನಲ್ ಮೇಲೆ ನಿಮ್ಮಿಂದ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.